ಎಲ್ಲರಿಗೂ ನಮಸ್ತೆ. ಇವತ್ತಿನ ಸಾಹಿತಿ ಪರಿಚಯ ಬೆಳ್ಳಾವೆ ವೆಂಕಟ ನಾರಾಯಣಪ್ಪನವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಪ್ರತಿದಿನ ಒಬ್ಬೊಬ್ಬ ಸಾಹಿತಿಯ ಪರಿಚಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏಕೆಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅವರ ಕೃತಿಗಳು ಮತ್ತು ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು, ಆ ಕೃತಿಗಳಲ್ಲಿ ಬರುವ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬೆಳ್ಳಾವೆ ವೆಂಕಟನಾರಾಯಣಪ್ಪ ಇವರು ಫೆಬ್ರವರಿ 10, 1872 ತುಮಕೂರು ಜಿಲ್ಲೆ ಬೆಳ್ಳಾವೆ ಅನ್ನುವಂಥ ಗ್ರಾಮದಲ್ಲಿ ಜನಿಸ್ತಾರೆ. BA ಪದವಿಯನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮುಗಿಸಿ ಅಲ್ಲೇ ಅಧ್ಯಾಪಕರಾಗಿ ಸೇವೆಯನ್ನು ಕೂಡ ಇವರು ಸಲ್ಲಿಸ್ತಾರೆ. ನಂತರ ಇವರು ಮದ್ರಾಸ್ನಲ್ಲಿ MSc ಪದವಿಯನ್ನು ಪೂರೈಸಿ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಕೂಡ ಇವರು ಸೇವೆ ಸಲ್ಲಿಸ್ತಾರೆ. ಆ ನಂತರ N. ವೆಂಕಟೇಶ ಅಯ್ಯಂಗರ್ ಅವರ ಜೊತೆ ಸೇರಿ ವಿಜ್ಞಾನ ಪ್ರಚಾರಿಣಿ ಅನ್ನುವಂತಹ ಒಂದು ಸಂಘಟನೆಯ ಮೂಲಕ ಇವರು ವಿಜ್ಞಾನ ಎಂಬ ಕನ್ನಡ ಮಾಸಪತ್ರಿಕೆಯನ್ನು ಪ್ರಕಟಿಸ್ತಾರೆ. ವಿಜ್ಞಾನಕ್ಕೆ ಸಂಬಂಧಿಸಿದ 100 ಲೇಖನಗಳನ್ನು ಕನ್ನಡದಲ್ಲೇ ಬರೆದಂಥವ್ರು ಇವರು. ಇನ್ನು 1918 ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘವನ್ನು ಸ್ಥಾಪಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧಿಕಾರಿಯಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪಾದಕ ಮಂಡಳಿಯ ಸದಸ್ಯರಾಗಿ ಕೂಡ ಇವರು ದುಡಿದಿದ್ದಾರೆ. ಇವರನ್ನು ಕನ್ನಡದ ಪ್ರಥಮ ವಿಜ್ಞಾನ ಬರಹಗಾರ ಅಂತ ಕೂಡ ಗುರುತಿಸಲಾಗುತ್ತೆ. ಇವರ ಕೃತಿಗಳನ್ನ ನೋಡೋದಾದರೆ ಕನ್ನಡದ 5ನೆಯ ಪುಸ್ತಕ ಗುಣಸಾಗರ ಜೀವ ವಿಜ್ಞಾನ ಅನ್ನುವಂಥವು ಇವರ ಕೃತಿಗಳು. ಈ ಗುಣಸಾಗರ ಅನ್ನುವಂಥದ್ದು ಒಂದು ಅನುವಾದಿತ ಕಾದಂಬರಿ. ಇವರ ಸಂಪಾದಿತ ಕೃತಿಗಳು ಪಂಪ ಭಾರತ, ಶಬ್ದಮಣಿ ದರ್ಪಣ, ಪಂಪ ರಾಮಾಯಣ, ಸೋಮೇಶ್ವರ ಶತಕ, ಕುಸುಮಾವಳಿ ಕಾವ್ಯ, ಚಾವುಂಡರಾಯ ಪುರಾಣ ಇವು ಇವರ ಸಂಪಾದಿತ ಕೃತಿಗಳು. ಈ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರ ಸಂಪಾದಿತ ಕೃತಿಗಳು ಇವು. ಹಾಗೆ ಇವರ ಒಂದು ಸಂಪಾದಿತ ನಿಘಂಟುಗಳನ್ನು ಕೂಡ ಸಂಪಾದಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಮತ್ತು ಪಂಪ ಭಾರತ ನಿಘಂಟು, ಷಟ್ಪದಿ ಗ್ರಂಥಗಳ ನಿಘಂಟು, ಕನ್ನಡ ನಿಘಂಟು ಇವುಗಳನ್ನು ಇವರು ಸಂಪಾದಿಸಿರುವಂತಹ ನಿಘಂಟುಗಳು. ಇನ್ನು ಇವ್ರಿಗೆ ದೊರೆತಂತಹ ಪ್ರಶಸ್ತಿ ಪುರಸ್ಕಾರಗಳನ್ನು ನಾವು ನೋಡೋದಾದರೆ ಇವರಿಗೆ ಮೈಸೂರು ಮಹಾರಾಜರಿಂದ ರಾಜ ಸೇವಾಸಕ್ತ ಅನ್ನುವಂತಹ ಬಿರುದನ್ನು ಇವರು ಪಡ್ಕೊಂಡಿದ್ರು. ಹಾಗೆ 1937 ಜಮಖಂಡಿಯಲ್ಲಿ ನಡೆದಂತಹ 22ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು ಅಂತ ಹೇಳ್ಬೋದಾಗಿದೆ. ಇದಿಷ್ಟು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರ ಒಂದು ಪರಿಚಯ, ಅವರ ಕೃತಿಗಳು ಮತ್ತು ಅವರಿಗೆ ದೊರೆತಂತಹ ಪ್ರಶಸ್ತಿ, ಅವರು ಸಂಪಾದಿಸಿರುವಂತಹ ನಿಘಂಟುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಹಿತಿಯ ಬಗ್ಗೆ ತಿಳಿಸ್ತೀನಿ. ನಮಸ್ಕಾರಗಳು.